ವಿರಾಟ ಮತ್ತು ತಾನು ಮಗನ ಬಗ್ಗೆ ಅಭಿನಂದನೆಯ ಸಂತೋಷದ ಮಾತಾಡಿದಾಗ ಇವನು ಬೃಹನ್ನಳೆಯನ್ನು ಹೊಗಳ್ತಾ ಇದ್ದಾನೆ. ನನ್ನ ಮಗನ ಹೊಗಳಿಕೆಯನ್ನು ಕೇಳಲು ಇವನಿಗೆ ಇಷ್ಟ ಇಲ್ಲ. ಹೇಳಿದಾಗಲೆಲ್ಲ ಸಂದರ್ಭವಿಲ್ಲದೆ ಆ ನಪುಂಸಕನಾದ ಬೃಹನ್ನಳೆ ಅವನಿಂದಲೇ ಆಯಿತು ಅಂತ ಅವನನ್ನು ಅಷ್ಟು ಅತಿಯಾಗಿ ಹೊಗಳ್ತಾ ನನ್ನ ಮಗನ ಉತ್ಕರ್ಷದ ಬಗ್ಗೆ ಇವನಿಗೆ ಸಹನೆ ಇಲ್ಲ ಎಂಬುದಾಗಿ ಸಿಟ್ಟಿನಿಂದ ಪಗಡೆಯಿಂದ ಹೊಡೆದ. ಹಣೆಯಿಂದ ರಕ್ತ ಸುರಿಯಿತು. ಸೈರಂದ್ರಿ ಅದನ್ನು ಪಾತ್ರೆಯಲ್ಲಿ ಹಿಡಿದು ರಕ್ತ ಕೆಳಗೆ ಬೀಳದಂತೆ ನೋಡಿಕೊಂಡು, ಈ ಥರದ ಒಂದು ಗಂಭೀರವಾದ ಸನ್ನಿವೇಶದಲ್ಲಿ ಆ ಸೇವಕ ಬಂದ. ಉತ್ತರ ಕುಮಾರ ಎಲ್ಲರೂ ಮೆರವಣಿಗೆಯಿಂದ ಸ್ವಾಗತಿಸಿದ್ದಾರೆ. ವಿಜಯಶಾಲಿಯಾಗಿ ನಿಮ್ಮನ್ನು ನೋಡಲು ಬಂದಿದ್ದಾನೆ, ಹೊರಗೆ ಕಾಯ್ತಾ ಇದ್ದಾನೆ. ಅವನು ಮತ್ತು ಸಾರಥಿ ಬೃಹನ್ನಳೆ ಇಬ್ಬರು ಕೂಡ ನಿಮ್ಮನ್ನು ಕಂಡು ನಿಮಗೆ ವರದಿಯನ್ನು ಒಪ್ಪಿಸಲು ಬಂದಿದ್ದಾರೆ ಎಂಬುದಾಗಿ ಹೇಳಿದಾಗ ಬರಲಿ ಅಂತ ಸ್ವಾಗತಿಸಿದ. ಆಗ ಧರ್ಮರಾಜ ಆ ಸೇವಕನ್ನು ಕರೆಯುತ್ತಾನೆ. ಬರುವಾಗ ಉತ್ತರ ಮಾತ್ರ ಬರಲಿ, ಆ ಬೃಹನ್ನಳೆ ಈಗ ಬರೋದು ಬೇಡ, ಸ್ವಲ್ಪ ತಡೆದು ಬರಲಿ. ಈಗಿನ ವಾತಾವರಣ ಸರಿಯಿಲ್ಲ, ಆದ್ದರಿಂದ ಉತ್ತರ ಕುಮಾರ ಮಾತ್ರ ಒಳಗೆ ಬರಲಿ, ಆ ಬೃಹನ್ನಳೆ ಹೊರಗೆ ಇರಲಿ ಎಂಬುದಾಗಿ ಗುಟ್ಟಾಗಿ ಸೇವಕನನ್ನು ಕರೆದು ಆ ಧರ್ಮರಾಜ ಹೇಳ್ತಾ ಇದ್ದಾನೆ. ಅವನಿಗೆ ಭಯ, ಎಲ್ಲಿಯಾದರೂ ನನ್ನ ರಕ್ತಪಾತ ಕಂಡು ಸಿಟ್ಟಿನಿಂದ ಅರ್ಜುನ ಏನು ಮಾಡಿಯಾನೋ, ವಿರಾಟನ ಮೇಲೇ ಬಲಪ್ರಯೋಗ ಮಾಡಬಹುದು, ಅನಾಹುತವಾಗಬಹುದು ಎಂಬುದಾಗಿ ಭಯ. ಅಷ್ಟು ಎಚ್ಚರ ಧರ್ಮರಾಜನಿಗೆ. ಬರುವಾಗ ಉತ್ತರ ಕುಮಾರ ಒಬ್ಬನೇ ಬರಲಿ, ಬೃಹನ್ನಳೆ ಬರೋದು ಬೇಡ, ಸ್ವಲ್ಪ ತಡೆದು ನಾನು ತಿಳಿಸ್ತೇನೆ, ಆಮೇಲೆ ಬರಲಿ, ಈಗ ಬರೋದು ಬೇಡ ಅಂತ ಗುಟ್ಟಾಗಿ ತಿಳಿಸ್ತಾನೆ. ಅಷ್ಟು ಎಚ್ಚರಿಕೆ. ಎಲ್ಲಿಯಾದರೂ ಅಪಚಾರ ಆಗಬಾರದು, ನಮಗೆ ಆಶ್ರಯ ಕೊಟ್ಟ ವಿರಾಟನಿಗೆ ಏನಾದರೂ ತೊಂದರೆ ಆಗಬಾರದು. ಸಿಟ್ಟಿನ ಭರದಲ್ಲಿ ನನಗೆ ಹೊಡೆದ ಉತ್ತರ ಒಬ್ಬನೇ ಬಂದಾಗ ಸ್ವಾಗತಿಸಿದ, ಅಭಿನಂದನೆ ಮಾಡಿದ, ಹೊಗಳಿ ತ್ವಯಾ ದಾಯಾದವಾನಸ್ಮಿ ಕೈಕೇಯಿ ನಂದಿವರ್ಧನ ತಯಾ ಮೇ ಸದೃಶಪುತ್ರ ನ ಭೂತೋ ನ ಭವಿಷ್ಯತಿ. ನೀನು ಭಾರಿ ದೊಡ್ಡ ಸಾಧನೆ ಮಾಡಿದ್ದಿ ನಮ್ಮ ಮಗ, ನೀನು ನಿನ್ನಂಥ ಮಗ ಹುಟ್ಟಲಿಕ್ಕೇ ಇಲ್ಲ, ಅಷ್ಟು ದೊಡ್ಡ ಸಾಹಸ ಮಾಡಿದ್ದಿ. ಪದಸಹಸ್ರೇಣ ಎಲ್ಲರನ್ನೂ ಕೂಡ ಸೋಲಿಸಿದ. ಕರ್ಣನ ಜೊತೆಗೆ ಮನುಷ್ಯಲೋಕೆ ಯಸ್ಯ ತುಲ್ಯೋ ನ ವಿದ್ಯತೆ, ಮಾನವರಲ್ಲಿ ಭೀಷ್ಮನಿಗೆ ಸಮಾನ ಇಲ್ಲ, ಅಂಥವರ ಜೊತೆಗೆ ನಿನ್ನ ಯುದ್ಧ ಹೀಗೆ ನಡೆಯಿತು. ಆ ಚಮತ್ಕಾರ ವರ್ಣಿಸು. ತೇನ ಕರ್ಣೇನ ತೇ ತಾತ ಕಥಮಾಸೀತ್, ಕರ್ಣನ ಜೊತೆಗೆ ಹೋರಾಟ ಅದು ಹೇಗೆ ನಡೆಯಿತು. ದ್ರೋಣಾಚಾರ್ಯರು ಆಚಾರ್ಯ ವೃಷ್ಟವೀರೀಣ, ಎಲ್ಲ ಯಾದವರಿಗೂ ಕೌರವರಿಗೂ ಗುರು, ಎಲ್ಲ ಕ್ಷತ್ರಿಯ ಗುರು, ಸರ್ವಕ್ಷತ್ರಸೇ ಆಚಾರ್ಯ, ಇಡೀ ಕ್ಷತ್ರಿಯ ಕುಲಕ್ಕೆ ಆಚಾರ್ಯ, ಸರ್ವಶಸ್ತ್ರಭೃತಾಂಬರ, ಅತ್ಯಂತ ದೊಡ್ಡ ಶಸ್ತ್ರಧಾರಿ ಅಂತ ದ್ರೋಣನ ಜೊತೆಗೆ ನಿನ್ನ ಸಮಾಗಮ ಹೋರಾಟ, ಆ ಕಥೆ ಹೇಳು. ನಿನಗೆ ಅಭಿವಂದನೆ, ನನ್ನ ಹೆಸರನ್ನು ಒಳ್ಳೆಯ ಎತ್ತರಕ್ಕೆ ಏರಿಸಿದಿ, ನಿನ್ನಿಂದಾಗಿ ನನ್ನ ಮಗನನ್ನು ಪಡೆದವನಾಗಿದ್ದೇನೆ ಎಂಬುದಾಗಿ ಭಾರೀ ಸಂತೋಷದಿಂದ ಉತ್ತರ ಬಂದಾಗ ಅವನನ್ನು ಸ್ವಾಗತಿಸಿದ. ಧರ್ಮರಾಜ ಭಾರೀ ಸಂತೋಷ ವ್ಯಕ್ತಪಡಿಸಿದ. ಯುದ್ಧದ ಕಥೆ ಹೇಳು, ಯಾರ ಜೊತೆಗೆ ಹೇಗೆ ಯುದ್ಧ ಮಾಡಿದೆ, ಹೇಗೆ ಅವರನ್ನು ಸೋಲಿಸಿದೆ, ಎಲ್ಲ ನಿನ್ನ ಯುದ್ಧದ ವರದಿ
ಅದನ್ನು ಒಪ್ಪಿಸುವಂತ ಭಾರೀ ಸಂತೋಷದಿಂದ ತನ್ನ ಮಗ ಪ್ರವೇಶ ಮಾಡಿದಾಗ ಆನಂದದಿಂದ ಸ್ವಾಗತಿಸಿ ಯುದ್ಧದ ಕಥೆಯನ್ನು ಕೇಳ್ತಾನೆ. ಆಗ ಉತ್ತರ ಹೇಳ್ತಾನೆ, ಇದೇನು ಈ ಕಂಕ ಅವರ ಹಣೆಯಿಂದ ರಕ್ತ ಸುರಿತಾ ಇದೆ, ಏನಿದು? ಏನು ಅವನಿಗೆ ವಿಚಾರವೇ ಇಲ್ಲ. ಅವನು ಮಯಾಯಂ ತಾಡಿತೋ ಜಿಮ್ಮ, ಇಷ್ಟು ಗೌರವ ಕೊಟ್ಟದ್ದೇ ಹೆಚ್ಚಾಯಿತು, ನಮ್ಮ ಆಸ್ಥಾನದವರಿಗೆ ಮರ್ಯಾದೆ ಕೊಟ್ಟದ್ದೇ ಹೆಚ್ಚಾಯಿತು. ಪ್ರಶಸ್ಯಮಾನಿ ಹೆಚ್ಚೂರೇ ತ್ವಯಿ ಷಂಡಂ ಪ್ರಶಸ್ತಿ, ನಿನ್ನನ್ನು ಹೊಗಳಿದೆ ನಾನು, ಎಷ್ಟೋ ದೊಡ್ಡ ಸಾಧನೆ ಮಾಡಿ ಸಾಹಸ ಮಾಡಿ ಬಂದಿ ಅಂತ ನಿನ್ನ ಬಗ್ಗೆ ಒಳ್ಳೆ ಮಾತಾಡುವಾಗ ಅದೇ ದೊಡ್ಡದಲ್ಲ, ಅವನಿಂದಾಯಿತು, ಅವನಿಂದ ಕಾರಣ ಅಂತ ಮತ್ತೊಬ್ಬ ನಪುಂಸಕ ಬೃಹನ್ನನೆ ಅವನನ್ನೇ ಹೊಗಳ್ತಾ ಇದ್ದಾರೆ. ಅವನಿಗೆ ಅಷ್ಟು ಹೊಟ್ಟೆ ಕಿಚ್ಚು, ನಿನ್ನ ಸ್ತುತಿಯನ್ನು ಕೇಳಲು ಅವನಿಗೆ ಇಷ್ಟವೇ ಇಲ್ಲ, ಸುಮ್ಮನೆ ಅವನಿಗೆ ಇಷ್ಟು ಗೌರವ ಕೊಟ್ಟದ್ದು. ಈ ರೀತಿ ಮಾಡಿದ, ಅದಕ್ಕೆ ಸಿಟ್ಟು ಬಂತು, ಹೊಡೆದೆ ಅಂತ ವಿರಾಟ ಹೇಳ್ತಾನೆ. ಉತ್ತರದಲ್ಲಿ ತಲೆ ಬಡಿದುಕೊಳ್ತಾನೆ. ಎಂಥ ಅಕಾರ್ಯ ಮಾಡಿದಿ, ಅಕಾರ್ಯದ್ದೇ ಕೃತಂ ರಾಜನ್ ಕ್ಷಿಪ್ರಮೇವ ಪ್ರಸಾದ್ಯತ, ದೊಡ್ಡ ಅಪರಾಧ ಮಾಡಿದಿ. ಎಂಥ ಜ್ಞಾನಿ, ಎಂಥ ಧರ್ಮಿಷ್ಠ, ಅವನಿಗೆ ನಾವು ಎಷ್ಟು ಗೌರವ ಕೊಡಬೇಕು, ಅವನನ್ನು ನೀನು ಈ ರೀತಿಯಾಗಿ ಅವನ ಬಗ್ಗೆ ವರ್ತಿಸಿದ್ದು ಸರಿಯಲ್ಲ. ಅವನಿಗೆ ನೀನು ಕ್ಷಮಾಪಣೆ ಕೇಳಬೇಕು. ಅವನಂಥ ಶಿಕ್ಷೆಗೆ ಅರ್ಹನಲ್ಲ. ಅವನ ವಿಷಯದಲ್ಲಿ ನೀನು ಮಾಡಿದ ದೊಡ್ಡ ಅಪರಾಧ, ನೀನು ಕ್ಷಮೆ ಕೇಳು ಎಂಬುದಾಗಿ ಆ ಧರ್ಮರಾಜನಿಗೆ, ಆ ಕಂಕನಿಗೆ ವಿರಾಟ ಹೊಡೆದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾನೆ. ಆಮೇಲೆ ಅವನು ಹೇಳಿದ ಮೇಲೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿದಾಗ, ನೀನೇನು ಕ್ಷಮೆ ಕೇಳಬೇಕಾಗಿಲ್ಲ, ಚಿರಂ ಕ್ಷಾಂತಮಿದಂ ರಾಜನ್ ನಮನ್ಯರು ವಿದ್ಯತೆ ಮಮ, ನೀನು ಹೊಡೆದಿರಬಹುದು, ರಕ್ತ ಬಂದಿರಬಹುದು, ನನಗೇನು ಸಿಟ್ಟೇ ಇಲ್ಲ. ನೀನು ಇಷ್ಟು ನಮಗೆ ಅವಕಾಶ ಕೊಟ್ಟವನು, ನಾನು ಸಿಟ್ಟು ಮಾಡೋದಿಲ್ಲ. ನದೂಷಯಾಮಿತೇ ರಾಜನ್, ನಾನೇನು ಅಪರಾಧ ಮಾಡಿಲ್ಲ, ಆದರೂ ನನ್ನ ಮೇಲೆ ನೀನು ಸಿಟ್ಟಿನಿಂದ ಈ ಪಗಡೆಯನ್ನು ಪ್ರಯೋಗ ಮಾಡಿ ತಲೆಗೆ ಹಣೆಗೆ ಗಾಯವಾಗಿದೆ. ನನಗೆ ಸಿಟ್ಟಿಲ್ಲ, ಯಾಕೆಂದರೆ ರಾಜನಿಗೆ ಕೆಲವೊಂದು ಸಂದರ್ಭದಲ್ಲಿ ಸಿಟ್ಟು ಬರ್ತದೆ, ಅದು ಸಹಜವಾದದ್ದು. ಆದ್ದರಿಂದ ಈ ರಾಜರ ಕಥೆಯಲ್ಲಿ ನನಗೆ ಗೊತ್ತು. ಬಲವಂತಂ ಬಲಿಷ್ಠರು ಪ್ರಭುಗಳು ಅವರಿಗೆ ಒಮ್ಮೊಮ್ಮೆ ಪೂರ್ವಾಪರ ವಿಚಾರ ಮಾಡಿ ಒಮ್ಮೆಲೇ ಸಿಟ್ಟು ಬರೋದುಂಟು. ಆದ್ದರಿಂದ ನಾನು ಅದನ್ನೆಲ್ಲ ಗಮನಿಸುವುದಿಲ್ಲ, ಆ ಬಗ್ಗೆ ನಾನು ಸಿಟ್ಟು ಮಾಡೋದಿಲ್ಲ, ನನಗೇನು ಕೋಪ ಇಲ್ಲ ಅಂತ ತನ್ನ ಕ್ಷಮಾಗುಣವನ್ನು ಆ ಸಂದರ್ಭದಲ್ಲಿ ತನಗೆ ಹೊಡೆದರೂ ಕೂಡ ವಿರಾಟನ ಬಗ್ಗೆ ಕೋಪಗೊಳ್ಳದೆ ಸಮಾಧಾನದಿಂದ ಶಾಂತಚಿತ್ತದಿಂದ ಧರ್ಮರಾಜ ವ್ಯವಹರಿಸ್ತಾನೆ. ಇಷ್ಟೇ ಸಂಭಾಷಣೆ ಮುಗಿದ ಮೇಲೆ ಆಯಿತೇನಾಯಿತು, ಈಗ ನಿನ್ನ ಯುದ್ಧದ ಕಥೆ ಹೇಳು, ಹೇಗೆ ಗೆದ್ದಿ, ಯಾವ ರೀತಿ ವಿಜಯ ಸಂಪಾದಿಸಿದಿ? ಹಾಗೆ ಹೇಳ್ತಾನೆ, ನನ್ನ ಬಗ್ಗೆ ಅಷ್ಟೆಲ್ಲ ಪ್ರಶಂಸೆ ಬೇಡ. ನಮಯ ನಿರ್ಜಿತ ಗಾವಹ, ಗೋವುಗಳನ್ನು ಗೆದ್ದವ ನಾನಲ್ಲ, ಆ ದುರ್ಯೋಧನ ಕರ್ಣ ಇವರನ್ನೆಲ್ಲ ಸೋಲಿಸಿದ್ದು ನಾನಲ್ಲ. ಕೃತಂತತ್ ಸಕಲಂ ತೇನ ದೇವಪುತ್ರೇನ, ಯಾರೋ ದೇವಪುತ್ರ, ದೇವಲೋಕದಿಂದ ಒಬ್ಬ ಮಹಾಪುರುಷ ಬಂದ, ಅವನು ನನ್ನ ಪರವಾಗಿ ಯುದ್ಧ ಮಾಡಿದ. ನಾನು ಬರೀ ಪ್ರೇಕ್ಷಕ, ನನ್ನಿಂದೇನು ಕೆಲಸ ಆಗಲಿಲ್ಲ. ಆ ದೇವಪುತ್ರ ಅಕಸ್ಮಾತ್ ಆಗಮಿಸಿ ನನ್ನ ಪರವಾಗಿ ಹೋರಾಟ ಮಾಡಿ ಅವರನ್ನೆಲ್ಲ ಓಡಿಸಿದ್ದಾನೆ. ನಾನು ಹೆದರಿ ಓಡ್ತಾ ಇದ್ದೆ, ನನ್ನನ್ನು ತಡೆದ, ಹೆದರಬೇಡ ನಾನಿದ್ದೇನೆ. ಸಹಿ ಭೀತಂ ಧರ್ಮಂತಂ ಮಾಂ ದೇವಪುತ್ರೋ ನ್ಯವರ್ತೆ, ನಾನು ಆ ಸೈನ್ಯ ನೋಡಿ ಹೆದರಿ ಓಡಿದ್ದೇನೆ. ಅವನು ತಡೆದ, ಬೇಡ ಹೆದರಬೇಡ ನಾನಿದ್ದೇನೆ. ತೇನತಃ ನಿರ್ಜಿತಾಗವಃ ಕುರವಶ್ಚ ಪರಾಜಿತ, ಅವನೇ ಗೆದ್ದದ್ದು, ಅವರನ್ನು ಸೋಲಿಸಿದ್ದು ಅವನೇ. ತಸ್ಯ ತತ್ ಕರ್ಮ ವೀರಸ್ಯ ನಮಯತ, ಎಲ್ಲ ಮಾಡಿದ್ದವನು. ನಾನು ನೆಮ್ಮದಿ, ನನ್ನನ್ನು ಮಾತ್ರ ನೀವು ಹೊಗಳ್ತಾ ಇದ್ದಿ. ಈ ಮೆರವಣಿಗೆ, ಈ ಅಭಿನಂದನೆ, ಈ ಸನ್ಮಾನಕ್ಕೆ ನಾನು ಅರ್ಹನಲ್ಲ, ನಾನೇನು ಮಾಡಿಲ್ಲ, ಆ ದೇವಪುತ್ರನೇ ಮಾಡಿದ್ದು, ಅವನ ಸಾಹಸ, ಅವನಿಂದಾಗಿ ನಮ್ಮ ರಾಜ್ಯ ಉಳಿಯಿತು ಎಂಬುದಾಗಿ ಆ ಉತ್ತರ ನಿಜ ಸಂಗತಿಯನ್ನು ವಿರಾಟದಲ್ಲಿ ತಿಳಿಸ್ತಾರೆ. ಬಹಳ ಅವನಿಗೆ ಗಾಬರಿ ಆಯಿತು, ಆಶ್ಚರ್ಯ ಆಯಿತು. ಹೇಳ್ತಾರೆ, ಕೊಸವೀರೋ ಮಹಾಬಾಹು, ಎಲ್ಲಿದ್ದಾನೆ ನಿನ್ನ ರಕ್ಷಿಸಿದ ದೇವಪುತ್ರ, ಎಲ್ಲಿದ್ದಾನೆ?
ಅವನಿಗೆ ನಾನು ನಮ್ಮ ಎಲ್ಲವನ್ನು ಕೂಡ ಅವನು ಗೆದ್ದ, ಕುರುಗಳನ್ನು ಸೋಲಿಸಿದ. ಇಚ್ಛಾಮಿ ತಮಹಂ ದೃಷ್ಟು, ಹಾಗಿದೆ ಅವನನ್ನು ಕಾಣಬೇಕಾಗಿದೆ, ಅವನನ್ನು ಪೂಜಿಸಬೇಕು. ಈನ ಮೇಂ ತ್ವಂಚ ಗಾವಶ್ಚ ರಕ್ಷಿತ, ನೀನೊಬ್ಬನೇ ಏಕಾಕಿ ಹೋದಿ ನಿನ್ನ ರಕ್ಷಣೆ, ರಾಜ್ಯದ ರಕ್ಷಣೆ, ಗೋವುಗಳ ರಕ್ಷಣೆ ಮಾಡಿದ ಮಹಾಪುರುಷ ಎಲ್ಲಿದ್ದಾನೆ, ಅವನು ಸರಿಯಾಗಿ ಗೌರವಿಸಬೇಕು ಎಂಬುದಾಗಿ ವಿರಾಟನಿಗೆ ಆಶ್ಚರ್ಯವಾಯಿತು. ಅವನಿಗೆ ತನ್ನ ಮಗನ ವಿಜಯ ಅಲ್ಲ ಅಂತ ತಿಳಿಯಿತು, ವಾಸ್ತವ ಸಂಗತಿ ತಿಳಿಯಿತು. ಆ ದೇವಪುತ್ರ ಎಲ್ಲಿದ್ದಾನೆ, ಅವನನ್ನು ಗೌರವಿಸೋಣ, ಅವನನ್ನು ಸನ್ಮಾನ ಮಾಡೋಣ ಅಂತ ಅವನ ಬಗ್ಗೆ ವಿಚಾರಿಸ್ತಾನೆ. ಆಗ ಹೇಳ್ತಾನೆ, ಅಂತರ್ಧಾನಂ ಗತಸ್ತತ್ರ ದೇವಪುತ್ರೋ ಮಹಾಬಲ. ಅಷ್ಟು ಮಾಡಿದ, ಯುದ್ಧ ಮಾಡಿದ, ಗೆದ್ದ, ಮತ್ತು ಕಾಣಲಿಲ್ಲ. ಅಂತರ್ಧಾನ ಹಾಗೆ ಹೊರಟು ಬಿಟ್ಟ. ಕೇವಲ ನಮ್ಮ ರಕ್ಷಣೆಗೋಸ್ಕರವೇ ಎಲ್ಲಿಂದಲೋ ಧಾವಿಸಿ ಬಂದ, ಕೆಲಸ ಮಾಡಿದ, ಕಣ್ಮರೆಯಾದ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಅಂತರ್ಧಾನಂ ಗತಸ್ತತ್ರ ದೇವಪುತ್ರೋ ಮಹಾಬಲ. ಅಯ್ಯೋ, ಕಾಣಬೇಕಲ್ಲ, ಅಷ್ಟು ದೊಡ್ಡ ಉಪಕಾರ ಮಾಡಿದವನಿಗೆ ನಾವು ಗೌರವಿಸಬೇಕಲ್ಲ. ಬರ್ತಾನೆ, ಹೇಳಿದ್ದಾನೆ, ಆಶ್ವಾಸನೆ ಕೊಟ್ಟಿದ್ದಾನೆ. ಸತು ಶೋಭ ಪರಶೋಭ ಮನ್ಯೇ ಪ್ರಾದುರ್ಭವಿಷ್ಯತಿ. ನಾಳೆಯೋ ಅಥವಾ ನಾಡಿದ್ದೋ ಬರ್ತೀನಿ ಅಂತ ಹೇಳಿದ್ದಾನೆ. ಬರ್ತಾನೆ, ಅವನ ನಿರೀಕ್ಷಣೆ ಮಾಡೋಣ, ಒಂದೆರಡು ದಿವಸ ಕಾಯೋಣ, ಅವನು ಬರಬಹುದು ಎಂಬುದಾಗಿ ಉತ್ತರ ಕುಮಾರ ಹೇಳಿದಾಗ ಎಲ್ಲ ವಿಷಯ ಗೊತ್ತಾಯಿತು. ಮತ್ತಷ್ಟು ಧರ್ಮರಾಜನಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ಆಮೇಲೆ ಮರುದಿವಸ, 2 ದಿವಸ ಹೋಯಿತು, ಏನು ವಿಷಯ ಗೊತ್ತಾಗಲಿಲ್ಲ. 2-3 ದಿವಸದಲ್ಲಿ ನಂತರ ಒಂದು ದಿವಸ ಬೆಳಗ್ಗೆ ವಿರಾಟನು ಆಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಾಡುವಾಗ ಅಲ್ಲಿ ಸಿಂಹಾಸನದ ಮೇಲೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು ಕುಳಿತಿದ್ದಾರೆ. ವಿರಾಟ ನೋಡಿದ, ಸಿಟ್ಟು ಬಂತು. ನನ್ನ ರಾಜ್ಯದಲ್ಲಿ, ನನ್ನ ಸಿಂಹಾಸನದಲ್ಲಿ ಇವರು ಹೇಗೆ ಬಲಾತ್ಕಾರದಿಂದ ಕುಳಿತುಕೊಂಡಿದ್ದಾರೆ, ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಯಾರಿವರು ಅಂತ ಸಿಟ್ಟಿನಿಂದ ವಿರಾಟ ಗರ್ಜನೆ ಮಾಡ್ತಾರೆ. ಸಿಂಹಾಸನದಲ್ಲಿ ಕುಳಿತವರು ಯಾರು ಅಂತ. ಹಾಗೂ ಉತ್ತರ ಬರ್ತಾರೆ, ಗಡಿಬಿಡಿ ಮಾಡಬೇಡ, ಇವರೆಲ್ಲ ನಮ್ಮ ರಕ್ಷಕರು. ಇವನು ಯಾರು? ಇವನು ಅಯಂ ಪುನಃ ಮತ್ತಮತೆ ಗಜೇಂದ್ರಗಾಮಿ ಪ್ರತಪ್ತ ಚಾಮೀಕರ ಶುದ್ಧ ವೇಗ ಗುರು ದೀರ್ಘಬಾಹು. ಇವನು ಯಾರು? ಇಷ್ಟು ಆಜಾನುಬಾಹು, ಅತ್ಯಂತ ಬಲಿಷ್ಠ ಸುಂದರ ಕಾಯವುಳ್ಳವನು, ಅತ್ಯಂತ ವೇಗಶಾಲಿ. ಇವನೇ ಪಶ್ಯತ ನೋಡು, ಇವನೇ ಭೀಮಸೇನ, ನಿನ್ನನ್ನು ರಕ್ಷಣೆ ಮಾಡಿದವನು. ಇವನು ಸೂದ ಅಲ್ಲ, ಅಡಿಗೆ ಜನ ಅಲ್ಲ, ಮಲ್ಲರ ಜೊತೆಗೆ ಹೋರಾಟ ಮಾಡಿದವನು, ಕೀಚಕನನ್ನು ಕೊಂದವನು. ನಮ್ಮ ದೇಶದ ರಕ್ಷಣೆ ಎಲ್ಲ ಸುಶರ್ಮನಿಂದ ಆಕ್ರಮಣ ಬಂದಾಗ, ನೀನು ಬಂಧನಕ್ಕೆ ಒಳಗಾದಾಗ ನಿನ್ನನ್ನು ರಕ್ಷಿಸಿದ ಮಹಾಪುರುಷ ಇವನೇ ಭೀಮಸೇನ, ಇವನೇ ಧರ್ಮರಾಜ. ಎಸ್ತೇವ ಪಾರ್ಶ್ವೇಸ್ಯ ಮಹಾಧನುಷ್ಮಾನ್, ಇವನೇ ಅರ್ಜುನ. ಅವನ ಸಮೀಪದಲ್ಲಿದ್ದಾನೆಲ್ಲ, ನನ್ನ ಪರವಾಗಿ ಯುದ್ಧ ಮಾಡಿ ನನ್ನನ್ನು ಹಿಡಿದು ಓಡದಂತೆ ಮಾಡಿ ಗೋವುಗಳನ್ನೆಲ್ಲ ರಕ್ಷಣೆ ಮಾಡಿ ಕುರುಗಳನ್ನೆಲ್ಲ ಝಾಡಿಸಿದ ಮಹಾವೀರ ಇವನೇ ಅರ್ಜುನ. ಅವರೆಲ್ಲ ಅಣ್ಣನ ಧರ್ಮರಾಜ. ಇವರು ನಮ್ಮ ರಾಜ್ಯದಲ್ಲಿ 1 ವರ್ಷ ಇದ್ದಾರೆ, ನಮಗೆ ಗೊತ್ತೇ ಇಲ್ಲ ಅಂತ ಮಹಾನುಭಾವರು ಎಲ್ಲಿದ್ದಾರೆ. ಇವಳು ದ್ರೌಪದಿ ಅಂತ ಎಲ್ಲ ಪರಿಚಯ ಮಾಡಿಸಿದಾಗ ವಿರಾಟ, ಯದಸ್ಮಾಭಿ ಅಜಾನದ್ಭಿ ಕಿಂಚಿದುಕ್ತೋ ನರಾಧಿಪ ಕ್ಷಂತುಮರ್ಹತಿ ತತ್ಸರ್ವಂ ಧರ್ಮ. ನಾನೇನು ತಪ್ಪು ಮಾಡಿದ್ದೇನೆ, ಗೊತ್ತಿಲ್ಲದೆ ನಿನಗೆ ಪಗಡೆಯಿಂದ ಹೊಡೆದಿದ್ದೇನೆ, ನೀವು ಮಾಡಿದ ಉಪಕಾರ. ಭೀಮಸೇನಿಂದ ನಮ್ಮ ರಕ್ಷಣೆ ಆಯಿತು, ಅರ್ಜುನಿಂದ ಗೋರಕ್ಷಣೆ ಆಯಿತು, ನನ್ನ ಉತ್ತರ ಕುಮಾರ ಉಳಿದ. ಇಷ್ಟೆಲ್ಲ ಮಹಾಕಾರ್ಯ ಮಾಡಿದ ನಿಮಗೆ ನಾನು ತಿಳಿಯದೆ ಅಪರಾಧ ಮಾಡಿದ್ದೇನೆ. ಈ ರಾಜ್ಯ ಇದೆಲ್ಲ ನಿಮ್ಮದೇ. ಪ್ರತಿಗೃಹಂತೂ ತತ್ಸರ್ವಂ, ನನ್ನ ರಾಜ್ಯ ಸರ್ವಸ್ವ ನಿಮಗೆ ಅರ್ಪಿಸಿದ್ದೇನೆ. ನಮ್ಮ ರಾಜ್ಯಕ್ಕೆ ಇಷ್ಟು ದೊಡ್ಡ ಜಯ ಬರಲಿಕ್ಕೆ ದುಷ್ಟರಾದ ಕೀಚಕನ ಸಂಹಾರ,
ಸುಶರ್ಮರಿಂದ ಬಂದ ಆಕ್ರಮಣವನ್ನು ತಡೆದಿದ್ದು, ಆಮೇಲೆ ಉತ್ತರ ಗೋವುಗಳ ಅಪಹರಣ ನಡೆದಾಗ ಅದನ್ನು ನಿಲ್ಲಿಸಿ ರಾಜ್ಯವನ್ನು ಉಳಿಸಿದವು. ಈ ರಾಜ್ಯ ನಿಮ್ಮದೇ. ಈ ರಾಜ್ಯ ಮಾತ್ರವಲ್ಲ, ನನ್ನ ಮಗಳನ್ನು ಕೂಡ ಅರ್ಜುನನಿಗೆ ವಿವಾಹವಾಗಿ ಕೊಡ್ತೇನೆ, ಮಗಳನ್ನು ಸ್ವೀಕರಿಸಿ ಎಂಬುದಾಗಿ ಕೇಳಿಕೊಂಡ. ಅವನ ಎಲ್ಲ ಅಹಂಕಾರ ಇಳಿಯಿತು. ಆಗ ಅರ್ಜುನ ಹೇಳ್ತಾನೆ, ಈ ಉತ್ತರೆಯನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ನನ್ನ ಮಗಳಂತೆ ನೋಡಿದ್ದೇನೆ, ಅವಳು ನನ್ನ ತಂದೆಯಂತೆ ಕಂಡವಳು, ಎಲ್ಲ ಪಾಠವನ್ನು ಹೇಳಿಕೊಟ್ಟಿದ್ದೇನೆ. ಆ ಮಗಳಂತೆ ನೋಡಿದ ಉತ್ತರೆಯನ್ನು ನಾನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಬಗ್ಗೆ ಎಲ್ಲ ಕೆಟ್ಟ ಭಾವನೆಗೆ ಅವಕಾಶ. ಈ ಅಂತಃಪುರದಲ್ಲಿ ಇವನು ಬೃಹನ್ನಲೆಯಾಗಿದ್ದುಕೊಂಡು ಏನೋ ಅವ್ಯವಹಾರ ಮಾಡಿದ್ದಾನೆ, ಅನೈತಿಕ ವ್ಯವಹಾರ ನಡೆಸಿದ್ದಾನೆ ಎಂಬ ಸಂಶಯಕ್ಕೆ ಅವಕಾಶ ಆಗ್ತದೆ. ಇಂಥ ಅಪವಾದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಇವಳು ನನ್ನ ಮಗಳಂತೆ ನಾನು ಕಂಡಿದ್ದೇನೆ, ನನ್ನ ಪತ್ನಿಯಲ್ಲ, ನನ್ನ ಸೊಸೆಯಾಗಿ ಇವಳನ್ನು ಸ್ವೀಕಾರ ಮಾಡ್ತೇನೆ. ಅತ್ಯಂತ ವೀರನಾದ ಸ್ವಸ್ತ್ರೀಯೋ ವಾಸುದೇವಸ್ಯ ಸಾಕ್ಷಾತ್ ದೇವಶಿಶು, ದೇವಕುಮಾರನಂತೆ ಇದ್ದಾನೆ. ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರ ಅಂಥ ಅಭಿಮನ್ಯು, ಅವನಿಗೆ ಇವಳು ಪತ್ನಿಯಾಗಿ ನನ್ನ ಸೊಸೆಯಾಗಿ ಅವಳನ್ನು ಸ್ವೀಕಾರ ಮಾಡ್ತೇನೆ. ನನ್ನ ಮೇಲೆ ಯಾವುದೇ ಕೆಟ್ಟ ಆಲೋಚನೆ ಬರಬಾರದು. ಅರ್ಜುನನ ಆ ಒಂದು ಬ್ರಹ್ಮಚರ್ಯದ ನಿಷ್ಠೆ, ಪರಸ್ತ್ರೀಯರ ಬಗ್ಗೆ ಅವನಿಗಿರುವಂಥ ಎಚ್ಚರ, ಯಾವುದೇ ತಪ್ಪು ಕಲ್ಪನೆ ಮೂಡಿದಂತೆ ಅವನ ವ್ಯವಹಾರ, ಧರ್ಮರಾಜನ ಸಹಿಷ್ಣುತೆ, ಶಾಂತ ರೀತಿಯಿಂದ ವಿರಾಟ್ ಏನು ಮಾಡಿದರೂ ಕೂಡ ಸಹನೆಯಿಂದ ಕಂಡ. ಇದೆಲ್ಲ ಆ ಧರ್ಮರಾಜನ ಅರ್ಜುನನ ಉತ್ತಮ ಗುಣಗಳು ಒಂದೊಂದು ಸಂದರ್ಭದಲ್ಲಿ ಕೂಡ ದೊಡ್ಡ ಕೃಷ್ಣನನ್ನೆಲ್ಲ ಕರೆಸಿ ಅತ್ಯಂತ ಸಂಭ್ರಮದಿಂದ ಉತ್ತರೆ ಮತ್ತು ಅಭಿಮನ್ಯುವಿನ ವಿವಾಹ ಸಮಾರಂಭ ನಡೆಯಿತು ಎಂಬುದಾಗಿ ವಿರಾಟ ಪರ್ವ ಮಹಾಭಾರತದಲ್ಲಿ ಅತ್ಯಂತ ಮಂಗಳಕರವಾದ ಪರ್ವ. ಉತ್ತರ ಮತ್ತು ಅಭಿಮನ್ಯುವಿನ ವಿವಾಹ, ದುಷ್ಟ ಕೀಚಕನ ಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆಸಿದ ಕೀಚಕನ ನಿಗ್ರಹ, ಅರ್ಜುನನು ತೋರಿಸಿದಂತಹ ದೊಡ್ಡ ಸಾಹಸ, ಇದನ್ನೆಲ್ಲ ವರ್ಣಿಸಿದ ಈ ವಿರಾಟ ಪರ್ವ ಅದರ ಕಥಾಶ್ರವಣದಿಂದ ಲೋಕಕ್ಕೆಲ್ಲ ಕ್ಷೇಮ, ಸುಭಿಕ್ಷೆ, ಸಮೃದ್ಧಿ ಆಗ್ತದೆ ಎಂಬುದಾಗಿ ಮಹಾಭಾರತದಲ್ಲಿ ವಿರಾಟದ ಪರ್ವದ ಬಗ್ಗೆ ರಾಮಾಯಣದಲ್ಲಿ ಸುಂದರಕಾಂಡ, ಮಹಾಭಾರತದಲ್ಲಿ ವಿರಾಟ ಪರ್ವ ಅತ್ಯಂತ ಮಂಗಳಕರವಾದ ಒಂದು ಪರ್ವ. ಇದರಿಂದ ಲೋಕಕ್ಕೆ ಶಾಂತಿ, ಸುಭಿಕ್ಷೆ, ಸಮೃದ್ಧಿ ಆಗ್ತದೆ ಎಂಬುದಾಗಿ ವರ್ಣಿಸಿದ್ದಾರೆ. ಆ ರೀತಿ ಕೃಷ್ಣನ ಆಗಮನದಿಂದ ಉತ್ತರೆ ಮತ್ತು ಅಭಿಮನ್ಯುವಿನ ವಿವಾಹದ ಜೊತೆಗೆ ವಿರಾಟ ಪರ್ವದ ದೊಡ್ಡ ಒಂದು ಘಟ್ಟ ಮುಕ್ತಾಯವಾಗಿದೆ ಎಂಬುದಕ್ಕೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.